ಮಳೆ ಜೋರಾಗ್ಬಿಡ್ತು. ನಾವು ಎಂಟ್ರಿ ಆದ್ವಿ. ನಮ್ಮ ಅಪ್ಪ ಹೇಳ್ಕೊಟ್ಟಿರೋದು ಚಪ್ಪಲಿ ಕಳ್ದೋಗ್ಬಾರ್ದು ಅಂದ್ರೆ ಆ ಕಡೆ ನೋಡಿ. ಇವತ್ತು ಸಂಡೇ ಕಿವಿ ಚುಚ್ಚೋರು ಬನ್ನಿ ಡೈಲಿ ಇರ್ತಾರೆ. ಬೆಳಿಗ್ಗೆ 9ರಿಂದ ಸಂಜೆ 5 ಗಂಟೆವರೆಗೂ ಇರ್ತಾರೆ. ಇಲ್ಲಿ ದನ ಮೇಯ್ಸಕ್ ಬಂದನು, ಅದು ಐಕ್ ಹೋದನು, ವಾಪಸ್ ಬಂದಿಲ್ಲ. ಚೆನ್ನಾಗಿ ನೋಡಿ, ಟೈಮ್ ಆಗೈತೆ. ಇವ್ರು ನೋಡಿ ಪುರಿ ತಿನ್ಕೊಂಡು ನಿಂತ್ಕೊಳ್ಳೋಣ ಅಂತ ಬಂದಿರೋದೇ ಲೇಟ್ ಆಯ್ತೈತೆ. ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ರಮ್ಯ ಪಟೇಲ್ ಯೂಟ್ಯೂಬ್ ಚಾನಲ್. ಇದು ಗವಿರಂಗಪ್ಪಂಗೆ ಹೋಗೋ ರೋಡು. ಈ ಹೈವೇ ಬಿಟ್ಟರೆ ಲೆಫ್ಟ್ ಸೈಡಲ್ಲೇ ಐತೆ. ಇಲ್ಲಿ ಹಾಕಿದೆ ನೋಡಿ, ಬೋರ್ಡ್ ಬಿಡೋಗ್ಬಿಟ್ಟೈತೆ. ಅದು ಈ ರೋಡಲ್ಲಿ ಹೋದ್ರೆ ಗವಿರಂಗಪ್ಪ ಗುಡಿ ಸಿಗುತ್ತೆ. ಮಳೆ ಬರ್ತೈತೆ. ಮಳೆ ಜೋರಾಗ್ಬಿಡ್ತು. ನಾವು ಎಂಟ್ರಿ ಆದ್ವಿ. ಯಾರೋ ಗವಿರಂಗಪ್ಪನ ಗುಡಿಗೆ ಬಂದು ಏನಾದರೂ ಊಟಕ್ಕೆ ಇಟ್ಕೊಂಡ್ರೆ ಶಾಮಿಯಾನ್ಗಳೆಲ್ಲ ದೊರಕುತ್ತೆ, ಪಾತ್ರೆಗಳು ಸಿಗುತ್ತೆ, ವಾಟರ್ ಪ್ರೂಫ್ ಶಾಮಿಯಾನೆಲ್ಲ ಸಿಗುತ್ತೆ. ಇದೊಂದೇ ಕಡೆ ಅಂತಲ್ಲ, ಇನ್ನೂ ಬೇರೆ ಕಡೆ ಅವರೆಲ್ಲ ಮಾಡ್ತಿದ್ದಾರೆ. ಏನು ಗೊತ್ತಾ, ಗವಿರಂಗಪ್ಪನ ಗುಡಿಲಿ ಹಸುಗಳು ಕರು ಹಾಕಾಗ ಹಸುದು ಹಾಲನ್ನ ಮಡಿಕೊಂಡು ಗಿಣ್ಣಂತ ಮಾಡ್ಕೊಬಂದು ಎಡೆ ಇಟ್ಟಿದ್ರೆ ಹಸುಗಳಿಗೆಲ್ಲ ಒಳ್ಳೇದಾಗುತ್ತೆ, ಚೆನ್ನಾಗಿ ಹಾಲು ಕೊಡ್ತವೆ ಅಂತ. ಮತ್ತು ಅರ್ಕೆ ಮಾಡ್ಕೊಂಡಿರೋರು ಕೆಲವೊಬ್ಬರು ಹಸುಗಳನ್ನ ತಂದು ಇಲ್ಲೇ ಬಿಟ್ಬಿಡ್ತಾರೆ ಅರ್ಕೆ ಮಾಡ್ಕೊಂಡಾಗ. ಮಳೆ ನಿಲ್ತಾ ಇಲ್ಲ, ಸೊ ನಮಗೆ ಟೈಮ್ ಆಗಿಬಿಡುತ್ತೆ. ನೋಡಿ, ಇದೇ ಎಂಟ್ರೆನ್ಸು. ಇಲ್ಲೆಲ್ಲ ಚೌಟ್ರಿಗಳು ಐತೆ, ಬಟ್ ಅಷ್ಟೊಂದು ಚೌಟ್ರಿ ಇಲ್ಲ. ನಾನು ಹೇಳಿಲ್ವ ಹಸುಗಳೆಲ್ಲ ಅರ್ಕೆ ಮಾಡ್ಕೊಂಡಿದ್ರೆ ಹಸು ಬಿಡ್ತಾರೆ ಅಂತ. ನೋಡಿ, ಇಲ್ಲೆಲ್ಲ ಹಸು ಬಿಟ್ಟವ್ರು. ಕರುಗಳು, ಹಸು ಎಲ್ಲ ಕರುಗಳು. ಒಳ್ಳೇದಾಗಿದ್ರೆ ಹಿಂಗೆ ಕರುಗಳು ಬಿಡ್ತಾರೆ. ಎಷ್ಟೊಂದು ಐತೆ ನೋಡಿ ಕರುಗಳು. ಈ ಮರದ ಕೆಳಗಡೆನೆ ಕಿವಿ ಚುಚ್ಚೋದು. ನಮ್ಮೂರವ್ರು ಯಾರೋ ಹುಣಸ್ಕಳ್ಳಿಯವ್ರು ಬಂದು ಕಿವಿ ಚುಚ್ಚಿಸ್ಕೊ ಹೋದ್ರಂತೆ ಇವತ್ತು. ಹುಣಸ್ಕಳ್ಳಿಯಲ್ಲಿ ಯಾರೋ ಇನ್ನೊಬ್ರು ಸಿಕ್ಕೋರೆ ನೋಡಿ. ಇದೆಲ್ಲ ಊಟದ್ದೆಲ್ಲ ಸಿಗುತ್ತೆ, ಪಾತ್ರೆಗಳೆಲ್ಲ ಸಿಗುತ್ತೆ. ನಮ್ಮ ಅಪ್ಪ ಹೇಳ್ಕೊಟ್ಟಿರೋದು ಚಪ್ಪಲಿ ಕಳ್ದೋಗ್ಬಾರ್ದು ಅಂದರೆ ಆ ಕಡೆ ಒಂದು ಈ ಕಡೆ ಒಂದು ಸ್ಲಿಪ್ಪರ್ ಹೋಗ್ಬೇಕು ಅಂತ. ನಾನು ಇವಾಗ ಅದೇ ಕೆಲಸ ಮಾಡಿದ್ದೀನಿ. ಆ ಕಡೆ ಒಂದು ಈ ಕಡೆ ಒಂದು ಸ್ಲಿಪ್ಪರ್ ಬಿಟ್ಟಿದ್ದೀನಿ. ಇದು ಎಂಟ್ರೆನ್ಸ್. ಇವತ್ತು ಸಂಡೇ, ತುಂಬ ರಶ್ ಐತೆ. ಇಲ್ಲಿ ಹೋಗಿ ಎಡೆ ಇಕ್ಬೇಕು, ಬನ್ನಿ ಪೂಜೆ ಮಾಡೋಣ ಹೇಗಿರುತ್ತೆ ಅಂತ ಹೇಳ್ತೀನಿ. ಇದೆ ಗವಿರಂಗಪ್ಪ. ಅಲ್ಲೇ ಮಾಡೋದಾ? ನಮ್ಮ ರಕ್ಷಿಗೆ ಎಷ್ಟು ದೇವ್ರು ಬೇಡ್ತಾನೆ ನೋಡಿ, ಹಂಗೆ ವಿಡಿಯೋ ಬರ್ತೀನಿ. ಎಲ್ಲ ನಾವೇ ಪೂಜೆ ಮಾಡ್ಕೋಬೇಕು. ಸ್ವಲ್ಪ ಮೇಂಟೆನೆನ್ಸ್ ಕಡಿಮೆ, ಬಟ್ ನಾವೇ ಪೂಜೆ ಮಾಡಿಕೊಂಡು ಕೈ ಮುಗ್ದು ಹೋಗ್ಬೇಕು. ನಾವು ಮೊಸರನ್ನ, ನಾವು ಮಾಡಿರೋ ಗಿಣ್ಣು ಈ ಥರ ತಂದು ಎಡೆ ಇಕ್ತೀವಿ. ಕೆಲವ್ರು ಇಲ್ಲೇ ಅದು ನಮ್ಮದು ಎಡೆ ಇಕ್ಕದೆ ಮಾಮೂಲಿ. ಒಬ್ಬಟ್ಟು ಮಾಡೋರೆ ಹಾಲು ಎಲ್ಲ ತರ್ತಾರೆ. ದುಡ್ಡು ಅಂಟಿಸ್ತಾರೆ, ಬಾಳೆಹಣ್ಣು ಅಂಟಿಸ್ತಾರೆ. ಭಗವಂತ ಎಲ್ಲೆಲ್ಲ ಕರ್ಸ್ಕೊತಾರೆ ಗೊತ್ತದು. ಎಷ್ಟು ಜನ ಬಂದವ್ರು ನೋಡಿ ಇವತ್ತು ಸಂಡೇ. ಬಟ್ ನಾವೇ ಎಡೆ ಇಕ್ಕೋಬೇಕಿಲ್ಲ, ನಾವೇ ಪೂಜೆ ಮಾಡ್ಕೋಬೇಕು. ಬಸಪ್ಪಂಗೆ ಇರುತ್ತೆ ಕೆಳಗಡೆ, ಬಸಪ್ಪಂಗೂ ಪೂಜೆ ಮಾಡಬೇಕು. ಇಲ್ಲೂ ಸೇಮ್ ಅದೇ ಥರ ಎಲ್ಲ ಇಟ್ಟು ಎಡೆ ಇಕ್ಕಿ ಪೂಜೆ ಮಾಡಿ ಹೋಗಬೇಕು. ಬನ್ನಿ, ರಶ್ ಇದೆ ತುಂಬ. ನಾನು ಎಲ್ಲಿಲ್ವಾ ಮಕ್ಳಿಗೂ ಕಿವಿ ಚುಚ್ಚುತ್ತಾರೆ ಅಂತ ನೋಡಿ. ಇಲ್ಲೇನೆ ಮಕ್ಕಳಿಗೆಲ್ಲ ಕಿವಿ ಚುಚ್ಚೋದು. ಕಿವಿ ಚುಚ್ಚೋರು ಬನ್ನಿ ಡೈಲಿ ಇರ್ತಾರೆ. ಬೆಳಿಗ್ಗೆ 9ರಿಂದ ಸಂಜೆ 5 ಗಂಟೆವರೆಗೂ ಇರ್ತಾರೆ. ತುಂಬ ರಶ್ಶು. ಮಕ್ಕಳು ಮಲಗಿದೆ. ಕಿವಿ ಚುಚ್ಚಕ್ಕೆ ಬಿಲ್ ತಗೋಬೇಕು. ಬಿಲ್ ಎಲ್ಲಿ ತಗೊಳ್ಳೋದು? ಅಂದ್ರೆ ಕಾಣಿಕೆ ತರ ನಮ್ಮಿಷ್ಟ. ತುಂಬಾ ಬೇರೆ ಬೇರೆ ಕಡೆಯಿಂದ ಆಕ್ಚುಲಿ ನಮ್ಮೂರಿಂದ ಎಲ್ಲ ಬಂದವ್ರೆ.
ತುಂಬ ಬೇರೆ ಕಡೆಯಿಂದ ಎಲ್ಲ ಬಂದವ್ರೆ ಗೈಸ್. ಮಕ್ಳಿಗೆಲ್ಲ ಇಲ್ಲಿ ತುಂಬ ಒಳ್ಳೇದಾಯ್ತದೆ. ಅರ್ಸ್ಕೊಳ್ಳಿ, ಹಿಂಗೂ ಒಳ್ಳೇದಾಗಲಿ. ಬಂದು ನಿಮ್ಮ ಪಪ್ಪುಗೆಲ್ಲ ಕಿವಿ ಚುಚ್ಚಿಸ್ರಿ. ಬೇರೆ ಬೇರೆ ಹಸುದೇನಾದ್ರು ಪ್ರಾಬ್ಲಮ್ ಇತ್ತು ಅಂದರೆ ಇಲ್ಲಿ ಬಂದು ದೇವ್ರು ಬೇಡ್ಕೊಳ್ಳಿ, ಒಳ್ಳೇದಾಗುತ್ತೆ ಅಂತ ಕೇಳಿಸ್ಕೊತೀವಿ. ಹೇಳಿ, ಇಲ್ಲೇ ಕೇಳುತ್ತೆ. ಇಲ್ಲಿ ದನ ಮೇಯ್ಸಕ್ ಬಂದನು, ಅದು ಹಳಿಕ್ ಹೋದನು, ವಾಪಸ್ ಬಂದಿಲ್ಲ. ಅವನ್ನೇ ರಂಗ ಅಂತಂತೆ ಹೋದಂಗೆ ವಾಪಸ್ ಬಂದಿಲ್ಲ. ಓಕೆ, ಗುಹೆವಳಿಕೆ ಕಳ್ಳಾಟ ಆಡಕ್ ಹೋದ್ರು, ಕಳ್ಳ ಪೊಲೀಸ್ ಆಡಕ್ ಹೋದ್ರು. ಒಬ್ಬ ಗುಹೆವಳಿಕೆ ಉತ್ಕೊಂಡ ನಾ ಸಿಗ್ಬಾರ್ದು ಅಂತ. ಆಮೇಲೆ ಎಷ್ಟೊತ್ತಾದ್ರೂ ಬರಕ್ ಆಗ್ಲಿಲ್ಲ. ಹಂಗಾಗಿ ದೇವ್ರು ಅವನೇ ರಂಗನಾಥ ಆದ. ಗೌರಂಗಪ್ಪ ಸ್ವಾಮಿ ಎಲ್ಲ ಪೂಜೆ ಮಾಡಿಸ್ಕೊಂಡ್ಮೇಲೆ ಅದೇ ರೋಡಲ್ಲಿ ಕೆಳಗಡೆ ಬರಬೇಕು. ದೇವಸ್ಥಾನದ ಕೆಳಗಡೆ ಒಂದು ರೋಡ್ ಬರುತ್ತೆ. ಆ ರೋಡಲ್ಲಿ ಬಂದು ಇಲ್ಲಿ ಕೋಳಿ ಕುಯ್ಯೋದು, ಮರಿ ಕುಯ್ಯೋದು. ಆ ದೇವಸ್ಥಾನ ಎದುರುಗಡೆ ಏನು ಮಾಡಿಸಲ್ಲ. ಇಲ್ಲೊಂದು ಗುಡಿ ಥರ ಮಾಡೋರೆ, ಶೀಟ್ ಹಾಕಿ. ಇಲ್ಲೇ ಕೋಳಿ ಮರಿ ಏನೇ ಒಪ್ಸಿ ಏನೇ ಪೂಜೆ ಮಾಡೋದಾದ್ರೆ ಇಲ್ಲೇ ಬಂದು ಒಪ್ಸ್ಕೊಂಡು ಹೋಗ್ಬೇಕು. ಅಲ್ಲೇನೂ ಎಂಟ್ರಿ ಇಲ್ಲ. ನಾವಿವಾಗ ಒಂದು ಚಿಕನ್ ತಗೊಂಡು ನಾವು ಬಲಿ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಮನೆಗೆ ಹೋಗಿ ಮಾಡ್ಕೊಂಡು ತಿನ್ನೋಣ. ನಮ್ಮನೇಲಿ ಹಸು ಕರು ಹಾಕ್ಲಿ, ಎಮ್ಮೆ ಕರು ಹಾಕ್ಲಿ, ಯಾವುದೇ ಕರು ಹಾಕಿದ್ರು ನಾವು ಮನೆಯಲ್ಲಿ ನಮ್ಮ ತಾತಂದಿರಿಗೆ ಎಡೆ ಇಕ್ಕಿ ಇನ್ನು ಬೆಳಿಗ್ಗೆಗೆ ಅದೇ ಗಿಣ್ಣ ತಗೊಂಡು ಗವಿರಂಗಪ್ಪನ ಗುಡಿಗೆ ಬರ್ತೀವಿ. ಸ್ವಲ್ಪ ಮೊಸರನ್ನ ಮಾಡ್ಕೊಬಂದು ಅಲ್ಲಿ ಎಡೆ ಇಕ್ತೀವಿ. ಒಂದಿನ ಏನಾಯಿತು, ಹಿಂಗೆ ಸ್ವಲ್ಪ ಏನೋ ಬರೋಕ್ಕಾಗಲ್ಲ ಸಮ್ ರೀಸನ್ಸಿಂದ ಅಂತ ಅಂದ್ಬಿಟ್ಟು ಇಲ್ಲೇ ಎಡೆ ಇಕ್ಕಿ ತಂದೆ ನಮ್ಮ ತಾತಂಗೆ ಎಡೆ ಇಕ್ಕಿ ಸಾಕು, ಹೋಗೋದೇನು ಬೇಡ ಅನ್ಕೋತೀನಿ. ಇನ್ನೊಂದ್ಸಲ ಯಾವಾಗಲಾರು ಪೂಜೆ ಮಾಡಿಸ್ಕೊಬರೋಣ ಅಂತ ಅಪ್ಪ ಫ್ಲೋಲ್ಲಿ ಹೇಳ್ಬಿಟ್ಟಿದ್ದಾರೆ. ಎಡೆ ಇಕ್ಕಕ್ಕೆ ಹೋಗಿಲ್ಲ. ಅದೇನಾಗೈತೆ, ಹಂಗಂದ ತಕ್ಷಣ ಈಗ ಸಂಜೆಗೆ ಹಸು ಹಾಲೇ ಕೊಟ್ಟಿಲ್ಲ. ಆಮೇಲೆ ನಾವಪ್ಪ ತಪ್ಪರ್ಕೆ ಅಂತ ಹೊತ್ಕೊಂಡು ಬಟ್ಟೆಲಿ ದುಡ್ಡು ಕಟ್ಟಿ ಅರ್ಕೆ ಎಲ್ಲ ಮಾಡ್ಕೊಂಡ್ಮೇಲೆ ಬಂದು ಪೂಜೆ ಮಾಡ್ಕೊಳ್ತೀವಿ ಕಣಪ್ಪ, ತಪ್ಪಾಯ್ತು ಇನ್ನೊಂದ್ಸಲ ಅನ್ನಲ್ಲ ಅಂದ್ಕೊಂಡೆಲ್ಲ ಅರ್ಕೆ ಮಾಡ್ಕೊಂಡ್ಮೇಲೆ ಇನ್ನು ಬೆಳಿಗ್ಗೆಗೆ ಚೆನ್ನಾಗಿ ಹಸು ಹಾಲು ಕೊಡ್ತು. ಅವಾಗಿಂದ ನಾವಪ್ಪ ಯಾವತ್ತೂ ಮಿಸ್ ಮಾಡಲ್ಲ. ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ ನಾವು. ಅಣ್ಣ ಬಂಡವರು ಕೋಳಿ ತಗೊಳಕ್ಕೆ ರೆಡಿ ಆಗ್ತಾ ಇದ್ದಾರೆ. ಯಾವ್ದು ತಗೊಳ್ಳೋದು ಅಂತ. ಇಲ್ಲೇ ಕೋಳಿ ಎಲ್ಲ ಸಿಗುತ್ತೆ. ಆಮೇಲೆ ಇಲ್ಲೇ ಕಟ್ ಮಾಡಿಕೊಡ್ತಾರೆ. ಕ್ಲೀನಿಂಗ್ ಎಲ್ಲ ಏನಾದರೂ ನೀವು ಇಲ್ಲಿ ಊಟಕ್ಕೆ ಇಟ್ಕೋತೀವಿ ಅಂದರೂ ಆರಾಮಾಗಿ ಇಲ್ಲೇ ಕ್ಲೀನಿಂಗ್ ಎಲ್ಲ ಮಾಡಿಸ್ಕೋಬೋದು. ಮರಿ ಎಲ್ಲ ಕ್ಲೀನ್ ಮಾಡಿಕೊಡ್ತಾರೆ. ಇಲ್ಲಿಗೆ ಏನಾದರೂ ಬಂದರೆ ಪ್ಲೀಸ್ ಅಮೌಂಟ್ ತೊಗೊಬನ್ನಿ. ಒಂದು ಸ್ವಲ್ಪನೂ ನೆಟ್ವರ್ಕ್ ಸಿಗೋಲ್ಲ ಇಲ್ಲಿ. ಫೋನ್ಪೇಲಿ ದುಡ್ಡದೆ ಅಂದ್ಬಿಟ್ಟು ಬಂದ್ಬಿಡ್ಬೇಡಿ. ಸ್ವಲ್ಪ ಕ್ಯಾಶ್ನ ಕೈಲಿ ಹಿಡ್ಕೊಂಡು ಬನ್ನಿ. 1 ಪಾಯಿಂಟು ನೆಟ್ವರ್ಕ್ ಸಿಗೋಲ್ಲ ಇಲ್ಲಿ. ನಮಗೀಗ ಅದೇ ಪ್ರಾಬ್ಲಮ್ ಆಗಿರೋದು. ಮತ್ತು ಇನ್ನೊಂದು, ಇಲ್ಲಿ ರೆಡಿ ಚಿಕನ್ನು ಸಿಗಲ್ಲ. ಕೋಳಿ ತಗೊಂಡೆ ಕ್ಲೀನ್ ಮಾಡಿಸ್ಕೋಬೇಕು. ರೆಡಿ ಚಿಕನ್ ಸಿಗಲ್ಲ. ಇಲ್ಲಿ ಪೂಜೆ ಮಾಡಿಬಿಟ್ಟು ಆಮೇಲೆ ಬಂದು ಇಲ್ಲಿ ಕೋಳಿ ಒಪ್ಪಿಸ್ಬೇಕು. ಏನ ಹೆಣ್ಮಕ್ಳು ಯಾರಿಗೇನು ಕಡಿಮೆ ಇಲ್ಲ ಅಂತ ಆಂಟಿ ಹೆಚ್ಚು ಬಿಸಾಕ್ತವ್ರು. ಎಷ್ಟು ಎನರ್ಜೆಟಿಕ್ ಆಗಿ ಅವರೇ ನೋಡಿ ಸರ್. ನೋಡಿ ಹೆಂಗೆ ಚಕ್ಕ 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 ಅಂತ ಕಟ್ ಮಾಡ್ತಾರ ಆಂಟಿ. ನಾವು ಹೆಣ್ಮಕ್ಳು ಮದುವೆಗೆ ಮುಂಚೆ ಯಪ್ಪ ಚಿಕನ್ನ ಮುಟ್ಟಕ್ಕೆ ಅಂತಿರ್ತೀವಿ. ಮದುವೆ ಆದಮೇಲೆ ಚಿಕನ್ನು ತೊಳಿತೀವಿ. ಚಿಕನ್ ಕಟ್ ಮಾಡೋರು ಹೆಂಡತಿ ಆಗ್ಬಿಟ್ಟು ಚಿಕನ್ನು ಕಟ್ ಮಾಡ್ತೀವಿ. ವ್ಯೂ ಮಾತ್ರ ಸಖತ್ತಾಗೈತೆ. ಚೌಟ್ರಿಗಳು ಸಿಗುತ್ತೆ. ಆಲ್ಮೋಸ್ಟ್ ಇಲ್ಲಿ ಬರೋರು ಏನಂದರೆ ಈ ಥರ ಬೇರೆ ಕಡೆ ಜಾಯಿಲಡಿ ಚೌಟ್ರಿಗಳು ಎಲ್ಲ ಐತೆ. ಈಗ ಸ್ವಲ್ಪ ಇನ್ನೂ ಅಪ್ಗ್ರೇಡ್ ಮಾಡ್ತಾ ಇದ್ದಾರೆ. ಈ ನೋಡಿ ಬಸ್ ಫೆಸಿಲಿಟಿನೂ ಐತೆ. ಕೇರ್ಪೇಟೆಗೆಲ್ಲ ಬಂದರೆ ಆರಾಮಾಗಿ ಬಸ್ಸಲ್ಲೂ ಬಂದು ಹೋಗ್ಬೋದು. ಗೌರ್ಮೆಂಟ್ ಬಸ್ ಫೆಸಿಲಿಟಿ ಎಲ್ಲ ಐತೆ. ಈ ದೇವಸ್ಥಾನದ್ದು ಸ್ಟ್ರೈಟೆಲ್ಲ ಹೋದರೆ ಅಲ್ಲಿ ದೊಡ್ಡ ಚೌಟ್ರಿ ಎಲ್ಲ ಐತೆ ನೋಡಿ. ಸಮುದಾಯ ಭವನ ಎಲ್ಲ ಐತೆ. ಚೆನ್ನಾಗಿದೆ ಗೈಸ್. ಆರಾಮಾಗಿ ಬಂದು ಮಾಡ್ಕೊಂಡು ಹೋಗ್ಬೋದು ಫಂಕ್ಷನ್ಸ್ನ. ಇಲ್ಲಿ ನೆಟ್ವರ್ಕ್ ಸಿಗಲ್ಲ, ಅದೇ ಬೇಜಾರು. ಏನು ತಗೊಳಕ್ಕೂ ಆಗಲ್ಲ. ಈ ಮೂಲೆಯಲ್ಲಿ ಒಂದು ಸ್ಲಿಪ್ಪರ್, ಈ ಮೂಲೆಯಲ್ಲಿ ಒಂದು ಸ್ಲಿಪ್ಪರ್. ಕೇಳ್ದು ಹೋಗಲ್ಲ. ಇದೇ ಟ್ರಿಕ್ಸ್ ಯೂಸ್ ಮಾಡಿ ಆಚೆ ಬಂದಾಗ ನಿಮ್ಮ ಚಪ್ಪಲಿ ಸೇಫ್ ಆಗಿರಬೇಕು. ಚೆನ್ನಾಗಿರೋ ಕಾಸ್ಟ್ಲಿ ಸ್ಲಿಪ್ಪರ್ ತಗೊಂಡ್ರೆ ಯು ಮಸ್ಟ್ ಟ್ರೈ ದಿಸ್ ಒನ್. ಇವತ್ತಿನ ಡೇ ನಾವು ಪುರಿ ತಗೊಂಡಾಯ್ತು. ಚೆನ್ನಾಗಿ ನೋಡಿ ಟೈಮ್ ಆಗೈತೆ. ಇವ್ ನೋಡಿ ಪುರಿ ತಿನ್ಕೊಂಡು ನಿಂತ್ಕೊಳ್ಳೋಣ ಅಂತ ಬಂದಿರೋದೇ ಟೈಮ್ ಲೇಟ್ ಆಯ್ತೈತೆ. ಅಲ್ಲೇ ಅಣ್ಣ ಫೋನ್ ಮಾಡೈತೆ ಟೈಮ್ ಆಯ್ತು ಅಂತ. ಅಲ್ಲಿ ಮನೇಲಿ ಇರ್ಬೇಕಿದ್ರೆ ಅಯ್ಯೋ ಟೈಮ್ ಆಗ್ಬಿಡ್ತಿತ್ತು ಅಂತ ಅಂತಿದ್ದ. ಇಲ್ಲಿ ನೋಡಿದ್ರೆ ನಿಧಾನ ಪೂಜೆ ಮಾಡ್ಕೊಂಡು ನಿಧಾನಕ್ಕೆ ಬೇಡ ಕಡೆ ಬೇಡ ಮನೆಗೆ ಹೋಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮನೆಗೆ ಹೋಗಿ ತಿನ್ನೋಕೆ ಪೇಷನ್ಸ್ ಇಲ್ದೇನೆ ಸಾಹೇಬ್ರಿಗೆ ಹೊಟ್ಟೆ ಹಸ್ಬಿಟ್ಟು
ಇಲ್ಲೇ ಪುರಿಗೆ ಖಾರ ಹಾಕೊಂಡು ತಿಂತಾ ಇದಾರೆ ಸಾಹೇಬ್ರು. ಅಲ್ಲೇ ಅಣ್ಣ ಫೋನ್ ಮಾಡ್ತೈತೆ ನೋಡಲ್ಲಿ, ಅಲ್ಲಿ ನೋಡು ಫೋನ್ ಗೊತ್ತೈತೆ. ಹೇಳ್ತೀನಿ ಅಣ್ಣ ರಕ್ಷಿಕ ಕಡ್ಲೆಪುರಿ ತಿನ್ಕೊಂಡು ನಿಂತವನಿ ಅಂತ ಹೇಳ್ತೀನಿ ಇರು. ಏನ್ ಗೊತ್ತಾ ಅವಾಗಲೇ ಏನಂದ, ಇಲ್ಲಿ ಯಾರೋ ಫಂಕ್ಷನ್ ಮಾಡ್ತಾವ್ರೆ, ಬಾ ಊಟ ಮಾಡ್ಕೊಂಡು ಹೊಂಟೋಗ್ಬಿಡೋಣ ಒಟ್ಟಿಗೆ, ಹೊಟ್ಟೆ ಸಿಗ್ತೈತೆ ಹೇಳ್ತಿಲ್ಲ. ತುಂಬಾ ಜನ ಈ ಥರ ಎಲ್ಲ ಮಾಡಿರ್ತೀರ ಅಂತ ಗೊತ್ತು, ಬಟ್ ಈಗ ಟೈಮ್ ಇಲ್ಲ, ಬೇಗ ಬೇಗ ಮನೆಗೆ ಹೋಗ್ಬೇಕು. ಕಲ್ಯಾಣಿ ಎಲ್ಲ ಮಾಡವ್ರೆ ನೋಡಿ, ಎಷ್ಟು ಜನ ಅಡುಗೆ ಮಾಡ್ಕೊ ಊಟ ಮಾಡ್ತವ್ರೆ. ಯಾರು ಕರಿತಾ ಇಲ್ಲ ಊಟಕ್ಕೆ, ಹೊಟ್ಟೆ ಸಿಗ್ತೈತೆ. ಯಾರು ಬಿಡಿದ್ರೆ ಹಂಗೆ ಜೈಕಂತ ಎದ್ಬಿಡಿದ್ರು ರಕ್ಷೆ. ಈ ಥರ ಹೊರ್ಗಡೆ ಮಾಡೋಕೆ ಚಂದ, ಬಟ್ ಮಳೆ ಬಂದ್ಬಿಟ್ರೆ ಕಷ್ಟ. ನಾವು ಒಂದ್ಸಲ ನಮ್ಮ ಪಾಪು ಹುಟ್ಟಿದ ಮೇಲೆ ನಾವೆಲ್ಲಿ ಮಾಡಿದ್ವಿ ಗೊತ್ತಾ? ಇಲ್ಲೇ ಮಾಡಿದ್ವಿ. ಇಲ್ಲೇ ಮಾಡಿದ್ವಿ. ಇಲ್ಲಿ ಮಾಡಿದ್ವಿ. ಮಾಡ್ಕೊಂಡು ನವಿ ಆಗ ಇನ್ನೂ 1 ಇಯರ್ ಕಂಪ್ಲೀಟ್ ಆಗಿರ್ಲಿಲ್ಲ. ಅವಾಗಲೇ ಬಂದು ನಮ್ಮ ಅಪ್ಪ ಹರಿಸ್ಕೊಂಡಿತ್ತಂತೆ, ಗಂಡು ಮಗು ಆದರೆ ಬಂದು ಪೂಜೆ ಮಾಡ್ಕೊಯ್ತೀವಿ ಅಂತ, ಎಲ್ಲ ಒಳ್ಳೇದಾದ್ರೆ ಅಂತ. ಸೊ ಬಂದು ಇಲ್ಲೇ ಕೋಳಿ ಒಪ್ಸ್ಕೊಂಡು ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಒಂದಿಬ್ರಿಗೆ ಊಟ ಕಿಕ್ಕಿ ಹೋಗಿದ್ವಿ. ಆಮೇಲೆ ನಮ್ಮ ಯೋಕ್ಷಿಗೂ ಇಲ್ಲೇ ಕಿವಿ ಚುಚ್ಚಿಸಿದ್ದು, ಅವ್ರು ಒರೆಸ್ಕೊಂಡು ಬಂದು ಇಲ್ಲೇ ಕಿವಿ ಚುಚ್ಚಿದ್ದು. ನಾವು ಜಸ್ಟ್ ಕಿವಿ ಎಲ್ಲ ನಮ್ಮ ಅಪ್ಪ ಮನೆ ದೇವ್ರಿಗೆ ಚುಚ್ಚಿಸಿದ್ವಿ. ಊಟ ಮಾತ್ರ ಇಲ್ಲಿ ಬಂದು ಸಿಂಪಲ್ ಆಗಿ ಮಾಡ್ಕೊಂಡು ಹೋಗಿದ್ವಿ. ಜೋಡಿ ಕೋಳಿ ಕುಯ್ಕೊಂಡು ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗಿದ್ವಿ ಅಷ್ಟೇ. ಓಕೆ ಗಾಯ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್